ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024-25ನೇ ಸಾಲಿಗೆ 6ನೇ ತರಗತಿಗೆ ಆನ್ಲೈನ್ ಪ್ರವೇಶ ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸಬೇಕು ಆದರ್ಶ ವಿದ್ಯಾಲಯಕ್ಕೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ಇಲ್ಲಿ ಕಾಣ್ತಕ್ಕಂಥ ಒಂದು ವೆಬ್ಸೈಟ್ನ ಲಿಂಕನ್ನು ನನ್ನ ಈ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಆ ಲಿಂಕ್ ಮೇಲೆ ಹೋಗಿ ನೀವು ಡೈರೆಕ್ಟಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಇಲ್ಲಿ ಏನು ರೈಟ್ ಸೈಡ್ ಕಾಣ್ತಾ ಇದೆ 2024 ಮತ್ತು 25ನೇ ಸಾಲಿಗೆ 6ನೇ ತರಗತಿ ಪ್ರವೇಶ ಅಂತ, ಇದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ಇಲ್ಲಿ ಹಲವಾರು ಆಪ್ಷನ್ಗಳು ಕಾಣಿಸುತ್ತವೆ ನಮಗೆ. ಸೂಚನೆಗಳು, ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ, ಅರ್ಜಿ ಸ್ವೀಕೃತಿ ಮುದ್ರಿಸಿ, ತಡೆ ಹಿಡಿಯಲಾದಂಥ ಅರ್ಜಿಗಳು, ಅರ್ಜಿಯನ್ನು ಮಾರ್ಪಡಿಸಿ ಅಂತ ಕಾಣ್ತಾ ಇದೆಯಲ್ಲ. ಸೊ ನಾವು ಮೊದಲಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸೊ ಇಲ್ಲಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡಾಗ ಸೊ ಈ ರೀತಿ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು ನಮ್ಗೆ ಕಾಣಿಸುತ್ತವೆ. ಇದರ ಬಗ್ಗೆ ನಾನು ಈ ಮೊದಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇಲ್ಲಿ ನಮಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಪ್ರವೇಶಕ್ಕೆ ಅರ್ಜಿ ಅಂತ ಸಿಗುತ್ತೆ. ನಮಗೆ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಎಂಟ್ರನ್ಸ್ ಎಕ್ಸಾಮಿನೇಷನ್ 2024-25 ಅಂತ ಇದೆಯಲ್ಲ. ಸೊ ಇಲ್ಲಿ ನಾವು ಅಭ್ಯರ್ಥಿಗೆ ಸಂಬಂಧಿಸಿದಂತಹ ಕೆಲವು ಆಪ್ಷನ್ಗಳನ್ನು ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇ ಆಪ್ಷನು, ಅಭ್ಯರ್ಥಿಯು 5ನೇ ತರಗತಿಯನ್ನು ಅಧ್ಯಯನ ಮಾಡಿದಂಥ ರಾಜ್ಯ ಯಾವುದು. ಸೊ ಇಲ್ಲಿ ಕರ್ನಾಟಕ ಇದ್ದರೆ ಕರ್ನಾಟಕ ಅಂತಲೇ ಸೆಲೆಕ್ಟ್ ಆಗಿರುತ್ತೆ ಅದು. ಸೊ ಅಕಸ್ಮಾತ್ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಇದ್ದರೆ ಇಲ್ಲಿ ಹೊರ ರಾಜ್ಯ ಅಂತ ಕಾಣುತ್ತಲ್ಲ, ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕರ್ನಾಟಕ ಇದ್ದರೆ ಆಟೋಮೆಟಿಕ್ಕು ತಾನೇ ತಗೊಂಡಿರುತ್ತೆ ಅದು. ನಂತರ ಇಲ್ಲಿ SATS ಗುರುತಿನ ಸಂಖ್ಯೆ ಅಂತ ಕಾಣ್ತಾ ಇದೆ, SATS ಸ್ಟೂಡೆಂಟ್ ID ಅಂತ. ಸೊ ಈ ಒಂದು ಸ್ಟೂಡೆಂಟ್ ID 9 ಸಂಖ್ಯೆಯ ನಂಬರ್ ಆಗಿದೆ. ಸೊ ಇದು ಯಾವ ಮಗು, ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆಯೋ ಸೊ ಆ ಶಾಲೆಯಲ್ಲಿ ಆ ಸಂಖ್ಯೆ ಇರುತ್ತೆ. ಸೊ ನೀವು ಕೇಳಿ ಪಡೆದುಕೊಳ್ಳಬಹುದಾಗಿದೆ. ಸೊ ಇಲ್ಲಿ ನಾವು ಮಗುವಿನ SATS ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆಯಲ್ಲ ಅದನ್ನು ಕೂಡ ನಾವಿಲ್ಲಿ ಕ್ಯಾಪ್ಚಾ ಕೋಡನ್ನು ನಾವಿಲ್ಲಿ ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ಅಭ್ಯರ್ಥಿಯ SATS ವಿವರಗಳನ್ನು ಖಚಿತಪಡಿಸಿ ಅಂತ ಬರುತ್ತೆ. ಸೊ ನಾವು ಸ್ಯಾಟ್ಸ್ ನಂಬರ್ ಹಾಕಿದ ಮೇಲೆ ಮಗುವಿನ ಎಲ್ಲ ವಿವರಗಳಲ್ಲಿ ನಮ್ಗೆ ಕಾಣಿಸುತ್ತೆ. ತರಗತಿ ಯಾವುದು, ಅವನು ಪ್ರೆಸೆಂಟ್ ಸ್ಕೂಲ್ ಯಾವುದರಲ್ಲಿ ಓದ್ತಿದ್ದಾನೋ, ಎಲ್ಲಿ, ಎಲ್ಲ ವಿವರಗಳು ನಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಕೊನೆ ಆಪ್ಷನ್ ಪ್ರದರ್ಶಿಸಲಾದ ಮಾಹಿತಿ ಅಂತ ಇದೆಯಲ್ಲ ಇಲ್ಲಿ. ಸೊ ಅದನ್ನು ನಾವಿಲ್ಲಿ ಕರೆಕ್ಟಾಗಿದ್ದರೆ ಕರೆಕ್ಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತಪ್ಪಾಗಿದ್ದರೆ ಅದನ್ನು ನಾವು ಇನ್ನೊಮ್ಮೆ SATS ನಂಬರನ್ನು ಸರಿಯಾಗಿ ಚೆಕ್ ಮಾಡಿ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ ಅದು ಆನ್ಲೈನ್ ಅಪ್ಲಿಕೇಶನ್. ಈ ರೀತಿ ನಮಗೆ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಯಾವೆಲ್ಲ ಮಾಹಿತಿಗಳನ್ನು ನಾವು ತುಂಬಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲಿಗೆ SATS ಗುರುತಿನ ಸಂಖ್ಯೆ ಆಟೋಮೆಟಿಕ್ ನಾವು ಆಲ್ರೆಡಿ ಆಗಲೇ ಹಾಕಿರುವ ಕಾರಣ ಇಲ್ಲಿ ಹೈಡ್ ಆಗಿದೆ. ಅದೇ ರೀತಿಯಾಗಿ SATS ನಂಬರ್ ಆದ್ರ ಮೇಲೆ ಮಗುವಿನ ಹೆಸರು ಕೂಡ ಇಲ್ಲಿ ಜನ್ರೇಟ್ ಆಗಿದೆ. ಸೊ ಲಿಂಗ ಅದು ಹೈಡ್ ಇದೆ. ಸೊ ಏನಾದರೂ ನೀವು PH ಆಗಿದ್ದರೆ, ಮಗು ಏನಾದರೂ ವಿಶೇಷ ಚೇತನ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಕೊಡಿ. ನಂತರ ಸೊ ನೀವು ಏನಾದರೂ ಇಲ್ಲಿ ಎಸ್ ಅಂತ ಕೊಟ್ಟಾಗ ಇಲ್ಲಿ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಅದು ಕೇಳುತ್ತೆ. ಸೊ ನೀವು ನೋ ಅಂತ ಕೊಟ್ಟರೆ ಇದೇನು ತುಂಬುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಡೇಟ್ ಆಫ್ ಬರ್ತ್ ಕೂಡ ಅದು ಆಟೋಮೆಟಿಕ್ ಸ್ಯಾಟ್ಸ್ ನಂಬರ್ ಅದರ ಮೇಲೆ ತಗೊಂಡಿರುತ್ತೆ. ಸೊ ನಂತರ 6ನೇ ಆಪ್ಷನ್ನು, ಅಭ್ಯರ್ಥಿಯು ಒಳಪಡುವ ಮೀಸಲಾತಿ ವರ್ಗ ಅಂದರೆ ಅಭ್ಯರ್ಥಿಯು SC ST OBC ಯಾವುದಕ್ಕೆ ಬರ್ತಾನೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಮಾಡ್ಕೊಂಡಾದ್ಮೇಲೆ ಅಲ್ಲಿ RD ನಂಬರನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ RD ನಂಬರನ್ನು ಇಲ್ಲಿ ತೋರಿಸಿರುವಾಗೆ ಎಂಟರ್ ಮಾಡ್ಕೊಂಡ ನಂತರ ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕು. ಪೂರ್ಣ ವಿಳಾಸ ಅಂತ ಇರುತ್ತಲ್ಲ, ಸೊ ಅಲ್ಲಿ ಊರ ಹೆಸರು ಇರುತ್ತೆ. ಸೊ ನೀವು ತಾಲೂಕು ಯಾವುದು ಅದನ್ನೆಲ್ಲ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ಅದು ತಾನೇ ತೊಗೊಂಡಿರುತ್ತೆ. ಸೊ ಮೊಬೈಲ್ ನಂಬರು ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಮುಂದೆ ಆ ಮಗುವಿಗೆ ಏನಾದರೂ ಮಾಹಿತಿ ಮುಟ್ಟಿಸ್ಬೇಕಾದ್ರೆ ಅದೇ ಮೊಬೈಲ್ ನಂಬರ್ಗೆ ಮೊಬೈಲ್ OTP ಬರುತ್ತೆ, ಮಾಹಿತಿ ಬರುತ್ತೆ. ಸೊ ನೀವು ಹಾಗಾಗಿ ನೀವು ಮೊಬೈಲ್ ನಂಬರನ್ನು ಕರೆಕ್ಟ್ ಇರೋದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮಾನ್ಯವಾದ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಈ ಸಂಖ್ಯೆಗೆ ಎಲ್ಲ ಭವಿಷ್ಯದ ಸಂವಹನವನ್ನು
ಕಳಿಸಲಾಗುವುದಂತವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊಬೈಲ್ ನಂಬರನ್ನು ಆದಷ್ಟು ಪಾಲಕರ ಒಂದು ಮೊಬೈಲ್ ನಂಬರನ್ನೇ ಕೊಡೋದು ಉಚಿತವಾಗಿದೆ. ನಂತರ ಇಲ್ಲಿ ಪರ್ಯಾಯ ಮೊಬೈಲ್ ಸಂಖ್ಯೆ ಅಂತ ಇದೆ ಇಲ್ಲಿ ಕೆಳಗೆ, ಅಂದರೆ ಇನ್ನೊಂದು ಯಾವುದಾದ್ರೂ ನಂಬರ್ ಕೊಡೋದಿದ್ದರೆ ಕೊಡಿ. ನಂತರ ಇಲ್ಲಿ ಅಭ್ಯರ್ಥಿಯು 5ನೇ ತರಗತಿ ಓದುತ್ತಿರುವ ಶಾಲೆಯ ಹೆಸರು ಮತ್ತು ವಿಳಾಸ ಡೀಟೇಲ್ಸ್ ಕ್ಯಾಂಡಿಡೇಟ್ ಸ್ಟಡಿಂಗ್ ಇನ್ 5th ಕ್ಲಾಸ್ ಅಂತ ಇದೆಯಲ್ಲ, ಸೊ ಅದು ಆಲ್ರೆಡಿ ಎಂಟರ್ ಆಗಿದೆ. ಸೊ ಅದು ಸರಿ ಇದೆನಾ ಇಲ್ಲ ಅಂತ ಒನ್ ಟೈಮ್ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡ ನಂತರ 14A ಪ್ರಸ್ತುತ ಓದುತ್ತಿರುವ ಶಾಲೆಯ HM ಮೊಬೈಲ್ ಸಂಖ್ಯೆ ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು. ಅಂದರೆ ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಿದ್ದಾವೋ ಆ ಶಾಲೆಯ ಒಂದು ಮುಖ್ಯಸ್ಥರ ಒಂದು ಫೋನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು. ಮಾಡ್ಕೊಂಡ ನಂತರ ಇಲ್ಲಿ ಆದರ್ಶ ಶಾಲೆಯ ವಿವರಗಳು ಅಂತ ಕಾಣಿಸುತ್ತೆ ನಮಗೆ. ಇಲ್ಲಿ ಆದರ್ಶ ಶಾಲಾ ಶೈಕ್ಷಣಿಕ ಜಿಲ್ಲೆ ಯಾವುದು, ಮಗು ಓದ್ತಕ್ಕಂತಹ ಜಿಲ್ಲೆ ಯಾವುದು, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಓದ್ತಿರ್ತಕ್ಕಂಥ ಆಲ್ಮೋಸ್ಟ್ ಸಣ್ಣ ಮಕ್ಕಳು ಇರೋದ್ರಿಂದ ಅವರ ಒಂದು ನೇಟಿವ್ ಪ್ಲೇಸಲ್ಲಿ ಅವರು ಓದ್ತಿರ್ತಾರೆ. ಸೊ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಆ ಶೈಕ್ಷಣಿಕ ತಾಲೂಕು ಯಾವುದು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆದರ್ಶ ಸ್ಕೂಲ್ ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಾ ಇದೆ. ಇಲ್ಲಿ ಆದರ್ಶ ಸ್ಕೂಲ್ ವಿದ್ಯಾಲಯ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ವಸತಿ ಪ್ರಮಾಣ ಪತ್ರ ಸಂಖ್ಯೆ, ಸೊ ಇಲ್ಲಿ ವಾಸಸ್ಥಳ ಅಥವಾ ರೇಷನ್ ಕಾರ್ಡನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವಿದ್ಯಾರ್ಥಿ ಕಲಿಯುವ 5ನೇ ತರಗತಿ ಶಾಲಾ ತಾಲೂಕು ಆದರ್ಶ ಶಾಲಾ ತಾಲೂಕಿಗಿಂತ ಭಿನ್ನವಾಗಿದ್ದರೆ ವಸತಿ ಪ್ರಮಾಣ ಪತ್ರ ಅಥವಾ ಡೊಮೆಸಿಯಲ್ ಪ್ರಮಾಣ ಪತ್ರದ ಅಗತ್ಯವಿದೆ. ಸೊ ಇಲ್ಲಿ ವಸತಿ ಪ್ರಮಾಣ ಪತ್ರವನ್ನು ಯಾರು ಎಂಟರ್ ಮಾಡಬೇಕು, ಯಾರು ಕೊಡಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ನೀವು ಏನಾದರೂ ಓದ್ತಿರ್ತಕ್ಕಂತಹ ಶಾಲೆ ಬೇರೆ ತಾಲೂಕು ಮತ್ತು ಅಪ್ಲೈ ಮಾಡೋದು ಬೇರೆ ತಾಲೂಕಾಗಿದ್ದರೆ ಅಂಥವ್ರು ಮಾತ್ರ ಇಲ್ಲಿ ವಸತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ. ಸೊ ನೀವು ಸೇಮ್ ಇದ್ದರೆ ಇಲ್ಲಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಂತರ ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರನ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಿಲ್ಲಿ. ನಂತರ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಯಾರು ಮಾಡಬೇಕು ಅಂದರೆ ಇಲ್ಲಿ ಹೊರ ರಾಜ್ಯದಲ್ಲಿ ಓದ್ತಕ್ಕಂತಹ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಲ್ಲ ಅದು ಏನು ವ್ಯಾಸಂಗ ಪ್ರಮಾಣ ಪತ್ರ. ಸೊ ಅವರು ಒಂದು ಫೋಟೋ ಅಪ್ಲೋಡ್ ಮಾಡಿದರೆ ಸಾಕಾಗುತ್ತೆ. ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಗೆ ಹೋದ ನಂತರ ಇಲ್ಲಿ ಅಪ್ಲೋಡ್ ಫೋಟೋ 300 KB ಅಂತ ಇದೆಯಲ್ಲ, ಅದರ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಅಪ್ಲೋಡ್ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಡಾಟಾಗಳನ್ನು ನೀವು ಅಪ್ಲೈ ಮಾಡಿದಾದಮೇಲೆ ಇಲ್ಲಿ ಡಿಕ್ಲರೇಷನ್ಗೆ ನೀವು ರೈಟ್ ಮಾರ್ಕ್ ಮಾಡಿಕೊಂಡು ಕೊಟ್ಟಾದಮೇಲೆ ಈ ರೀತಿ ನಮ್ಗೆ ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ. ಸೊ ಎಲ್ಲ ಸರಿ ಇದ್ದರೆ ನೀವೇನು ಮಾಡಬೇಕಾಗತ್ತೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಪ್ಲಿಕೇಶನ್ ನಂಬರ್ ಬರುತ್ತೆ ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ನಾವಿಲ್ಲಿ ಈ ನಂಬರನ್ನು ಬರೆದಿಟ್ಕೊಳ್ಬೇಕಾಗತ್ತೆ. ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ಈ ರೀತಿ ನಮಗೆ ಪ್ರಿವ್ಯೂ ಆಗುತ್ತೆ ಅಪ್ಲಿಕೇಶನ್ನು. ಸೊ ಈ ರೀತಿಯಾಗಿ ನೀವು 5ನೇ ತರಗತಿಯ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. 2024-25ನೇ ಸಾಲಿಗೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ವಂದನೆಗಳು.